ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ರಾಜಕೀಯಕ್ಕೆ ಅಮಾಯಕರು. ಪಾಪ ಅಮಾಯಕರನ್ನ ತಂದು ಬಲಿಪಶು ಮಾಡ್ತಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರು ರಾಜಕೀಯಕ್ಕೆ ಅಮಾಯಕರು, ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಬಲಿಪಶು ಮಾಡ್ತಾ ಇದ್ದಾರೆ. ಮೈತ್ರಿ ಪಕ್ಷದ ವಿರುದ್ಧ ರಾಮನಗರ ಕ್ಷೇತ್ರದ ಶಾಸಕ ಇಕ್ಬಾಲ್ ಹುಸೇನ್ ಕಿಡಿಕಾರಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ, ಅಶ್ವಥ್ ನಾರಾಯಣ್ ನಿಲ್ಬಹುದಿತ್ತಲ್ವಾ? ಯಾಕೆ ಸಿ.ಪಿ. ಯೋಗೇಶ್ವರ್ ಅವರೇ ನಿಲ್ಬಹುದಿತ್ತಲ್ವಾ? ಹಾಗಿದ್ರೆ ನಿಮಗೆ ಗಂಡಸ್ತನ ಇಲ್ಲ ಅಂತ ಹೇಳ್ತೀನಿ ನಾನು. ಡಿ.ಕೆ.ಎಸ್ ವಿರುದ್ಧ ಅಭ್ಯರ್ಥಿಯೇ ಇಲ್ಲ ಅನ್ನೋದು ಈಗ ಗೊತ್ತಾಗ್ತಿದೆ. ಡಾಕ್ಟರ್ ಮಂಜುನಾಥ್ರವರು ಒಳ್ಳೆ ಡಾಕ್ಟ್ರು, ರಾಜಕಾರಣಕ್ಕೆ ಪಾಪ ಅಮಾಯಕರು. ಅವರು ಅವ್ರಿಗೆ ಯಾರೂ ಸಿಕ್ಕಲಿಲ್ಲ, ಪಾಪ ಅವ್ರಿಗೆಲ್ಲ ತಂದು ಪಾಪ ಇಲ್ಲಿ ನಿಲ್ಲಿಸ್ತಾ ಇದ್ದಾರೆ. ರಾಜಕಾರಣದಲ್ಲಿ ನಿಲ್ಸೋಕೆ ಯಾರು ಕ್ಯಾಂಡಿಡೇಟ್ ಇರಲಿಲ್ವಾ? ಯೋಗೇಶ್ವರ್ ಇರಲಿಲ್ವಾ? ಕುಮಾರಸ್ವಾಮಿ ಅವ್ರು ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ವಾ? ಬೇರೆ ಯಾರು ಇಲ್ವಾ? ಅಮಾಯಕರ ಪಾಪ ತಂದು ಒಬ್ಬ ಹೆಸರಾದಂಥ ಒಬ್ಬ ಅವರು ಹೃದಯ ತಜ್ಞರು, ಅವ್ರದ್ದೇ ಆದಂಥ ಒಂದು ಗೌರವ ಇದೆ ಸಮಾಜದಲ್ಲಿ. ಪಾಪ ಅವ್ರಿಗೆ ತಂದು ಪಾಪ ಏನೋ ಮಾಡೋಕ್ಕೆ ಹೊರಟಿದ್ದಾರೆ. ನಿಮಗೆ ತಾಕತ್ತಿಲ್ಲ ಅಂತ ಹೇಳಿ ಅವ್ರಿಗೆ ತಂದು ನಿಲ್ಲಿಸಿದ್ರೆ ನಿಮಗೆ ತಾಕತ್ತಿಲ್ಲ, ನಿಮ್ಮ ಮೇಲೆ ಗಂಡಸ್ತನ ಇಲ್ಲ ಅಂತ ಹೇಳ್ತೀನಿ ನಾನು. ನಿಂತ್ಕೋಬೇಕಾದ್ರೂ ಒಬ್ಬ ರಾಜಕಾರಣಿ, ಒಬ್ಬ ಯಾರಾದರೂ ಒಬ್ಬರು ಬೇಕಾದಷ್ಟು ಜನ ಇದ್ದಾರೆ. ಯಾಕೆ ಇಲ್ಲಿ ಒಬ್ಬ ಉಸ್ತುವಾರಿ ಮಂತ್ರಿ ಆಗಿದ್ದಾರಲ್ಲ, ಅವರಿಲ್ವಾ? ಅವರು ನಿಂತ್ಕೋಬೋದಲ್ವಾ? ಅವರು ಪಾಪ ಸೇವೆ ಮಾಡೋರೆ. ರಾಮ ಮಂದಿರ ಕಟ್ತೀನಿ, ರಾಮ ಮಂದಿರಕ್ಕೆ ಏನೋ ಮಾಡ್ತೀನಿ, ಇಲ್ಲಿ ರಾಮದೇವ್ರ ಬೆಟ್ಟಕ್ಕೆ ಏನೋ ಮಾಡ್ತೀನಿ ಅಂತ ಹೇಳಿದ್ರಿ. ಶ್ರೀರಾಮಚಂದ್ರ ಅಂದ್ಬಿಟ್ಟು ಬೇಕಾದಷ್ಟು ನಾವು ಹೊಗಳಿದ್ರಿ, ಅವ್ರು ನಿಂತ್ಕೊಳ್ಳೋಕೆ ಆಗ್ತಾ ಇರಲ್ಲ. ಮುಖ್ಯಮಂತ್ರಿ ಆಗಿದ್ರಿ, ನಿಮ್ಗೇನು ಶಕ್ತಿ ಇಲ್ವ ನಿಂತ್ಕೊಳ್ಳೋಕ್ಕೆ? ರಾಮನಗರ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದವರು ಅವರೇ. ರಾಮನಗರ ನಾನು ಏನೋ ಮಾಡ್ತೀನಿ ಅಂತ ಹೇಳಿ ಹೊಸ್ದಾಗಿ ನಾನೇನೋ ನಿರ್ಮಾಣ ಮಾಡ್ತೀನಿ ಅಂತವ್ರು ಅವರೇ. ಪಾಪ ಅಮಾಯಕಂತಂದು ಪಾಪ ಯಾಕೆ ನೀವೆಲ್ಲ ಪಾಪ ಇದು ಮಾಡ್ತಾ ಇದ್ದೀರಿ? ಹಂಗಲ್ಲಿ ನಿಮ್ಮಲ್ಲಿ ಶಕ್ತಿ ಇಲ್ಲ, ನಿಮ್ಮಲ್ಲಿ ಶಕ್ತಿ ಇಲ್ಲ. ಹರಕೆ ಕುರಿ ಪಾಪ ಮಾಡ್ತಾ ಇದ್ದಾರೆ. ಪಾಪ ಅವ್ರಿಗೇನು ಗೊತ್ತು ರಾಜಕಾರಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.